ಕಾರ್ಯಕ್ರಮದಲ್ಲಿ ನಾವು ಇವಾಗಲೇ ನೋಡಿದಂತಹ ಸಾಧ್ಯತೆಗಳನ್ನು ನೋಡಿದ್ವಿ. ಆ ವೀಕ್ಷಣೆ ಮಾಡಿದ ನಂತರ ನೆಕ್ಸ್ಟ್ ನಾವು ಬಂದಿರೋದು ಕಲಬುರಗಿಯಲ್ಲಿ ಇರುವಂತಹ ದೊಡ್ಡ ಪ್ರಸಿದ್ಧ ವಸ್ತು ಸಂಗ್ರಹಾಲಯಕ್ಕೆ ನಾವು ಭೇಟಿಯನ್ನು ನೀಡಿದ್ವಿ. ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು 1ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಈ ವಸ್ತು ಸಂಗ್ರಹದಲ್ಲಿ ನಾವು ನೋಡುವಂತಹ ಕೆಲವು ವಸ್ತುಗಳನ್ನು ನಾವು ಗಮನಿಸ್ಬೋದು. ಈ ವಸ್ತು ಸಂಗ್ರಹದಲ್ಲಿ ಹಲವಾರು ರೀತಿಯ ರಾಜಮನೆತನಗಳ ಆಳಿದಂತಹ ಪ್ರಮುಖ ವಸ್ತುಗಳನ್ನು ಈ ಸಂಗ್ರಹಾಲಯದಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ನಾನು ನಿಮಗೆ ಒಂದು ತೋಪನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಹುಮನಿ ಸಾಮ್ರಾಜ್ಯದ ಕಾಲದಲ್ಲಿ ಬಳಕೆ ಮಾಡುವಂತಹ ತೋಪಾಗಿದೆ. ಹಾಗಾದರೆ ನಿಮಗೆ ಈ ರಾಷ್ಟ್ರಕೂಟರಾಗಲಿ ಬಹುಮನಿ ಸಾಮ್ರಾಜ್ಯದ ಸುಲ್ತಾನರಂತಹ ಕಾಲದಲ್ಲಿ ಅನೇಕ ರೀತಿಯ ಸ್ಮಾರಕಗಳು ಧ್ವಂಸವಾಗಿ ಏನಪ್ಪ ಅಂದರೆ ಯುದ್ಧದಲ್ಲಿ ನಶಿಸಿ ಹೋಗಿವೆ. ಅಂತಹ ವಸ್ತುಗಳನ್ನು ಅಂತಹ ಸ್ಮಾರಕಗಳನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು. ಕುಬೇರ ಈ ವಸ್ತು ಸ್ಮಾರಕ 12ನೇ ಶತಮಾನದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಹಾಗಾದರೆ ಈ ವಸ್ತು ಸಂಗ್ರಹಾಲಯದಲ್ಲಿ ಹಲವಾರು ರೀತಿಯ ಸ್ಮಾರಕಗಳು ಮತ್ತು ಕಬ್ಬಿಣದಂತಹ ಬಳಸಿದಂತಹ ಉಕ್ಕಿನಂತಹ ಗುಂಡುಗಳು ಹಲವಾರು ರೀತಿಯ ಸ್ಮಾರಕಗಳನ್ನು ನೋಡ್ಬೋದು. ಉದಾಹರಣೆಯಾಗಿ ಇನ್ನೊಂದು ಇಲ್ಲಿ ಸ್ಮಾರಕವನ್ನು ನೋಡ್ಬೋದು. ಇದು ತೀರ್ಥಾಂಕರಂತಹ ಸ್ಮಾರಕ ಇದೆ. ಇದು 12ನೇ ಶತಮಾನದಲ್ಲಿ ಆಗಿರುವಂತಹ ಒಂದು ಸ್ಥಾಪನೆ ಆಗಿದೆ. ಇದು ಕೊಲ್ಲೂರಿನಂತೆ ನೋಡೋದಾಗಿದೆ. ಹಾಗಾದರೆ ಇನ್ನೊಂದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಪಾರ್ಶ್ವನಾಥ. ಇದು 12ನೇ ಶತಮಾನದಲ್ಲಿ ಏನಪ್ಪ ಅಂದರೆ ಬಳಕೆ ಮಾಡೋಂತಹ ಏನಪ್ಪ ಅಂದರೆ ಸ್ಮಾರಕವಾಗಿದೆ. ಇದು ಎಲ್ಲಿ ದೊರಕಿದೆಯಪ್ಪ ಅಂದರೆ ಸಿರಸಗಿ ಎಂಬಂತಹ ಗ್ರಾಮದಲ್ಲಿ ಇದು ದೊರಕಿದೆ. ಈ ವಸ್ತು ಸಂಗ್ರಹದಲ್ಲಿ ಹಲವಾರು ರೀತಿಯ ಸ್ಮಾರಕಗಳು ಏನಪ್ಪ ಅಂದರೆ ಬಹುಮನಿ ಸಾಮ್ರಾಜ್ಯದ ಸುಲ್ತಾನರು ಹಲವಾರು ರೀತಿಯ ಬಳಸಿದಂತಹ ತೋಪುಗಳಾಗಲಿ, ಖಡ್ಗಗಳಾಗಲಿ, ಹಲವಾರು ರೀತಿಯ ಬರವಣಿಗೆಗಳಾಗಲಿ ಎಲ್ಲ ರೀತಿಯ ಅಂಶಗಳನ್ನು ಒಳಗೊಂಡು ಈ ಕಲಬುರಗಿಯ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಣೆ ಮಾಡಲಾಗಿದೆ. ಎಲ್ರಿಗೂ ಧನ್ಯವಾದಗಳು.